ಹತ್ತಿರದಲ್ಲಿ ಇನ್ನೊಂದು ಯಾವುದೋ ಒಂದು ಮ್ಯಾಪಲ್ಲಿ ಟ್ರೇಸ್ ಥರ ನೋಡಿದ್ದೇವೆ. ಅಯ್ಯೋ ಅಲ್ಲ ಓ ದತ್ತಿ ಕೊಡ್ಲೆ ಉಂಟೊಂಡೆ ಕಲ್ಲಿಗೆ ಇಂಚ ಉಂಟು ಗಾಡಿ ಇದಲ್ಲ ಉಂಟು ಕಾರ್ ಕುರ್ಜಾನ ಉಂಟು ಕೊರಿಯೆ ಒಂಚ ಇಂಚ 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 ಆಂಡು ಒಕ್ಕ ದುನ್ನ ಉಂಟದ ಒಕ್ಕ ಗಾಡಿ ಉಂಟದ ಬಡ್ದು ಬಿಡಿಯೆ ಓಕೆ ಒಂದು ನದಿ ಪಕ್ಕ ತಂದಿದ್ದೇವೆ ಗಾಡಿ ಈ ಥರ ರಿವರ್ಸ್ ನಿಲ್ಲಿಸಿ ಸ್ವಲ್ಪ ಚಿಲ್ ಮಾಡ್ತಾ ಇದ್ದೇವೆ. ಗುಡ್. ಸ್ವಲ್ಪ ಸೆಕೆ ಇದೆ, ಸನ್ ಇದೆ ನೋಡಿ ಇವಾಗ ಮಧ್ಯಾಹ್ನ. ಇಟ್ಸ್ ಆಲ್ರೆಡಿ ಆಫ್ಟರ್ನೂನ್. ಬಿಸಿಲಿದ್ರು ವಾಟರ್ ತುಂಬ ಕೋಲ್ಡ್ ಆಗಿದೆ, ಹಸಿವು ಆಗ್ತಿದೆ ಸ್ವಲ್ಪ. ಇಲ್ಲಾದ್ರೆ ಒಂದು ಅಲ್ಲಿ ಮೇನ್ ರೋಡ್ ಹತ್ರ ಹೋಗಿ ಸ್ವಲ್ಪ ಊಟ ಮಾಡೋದು, ಏನಾರು ಸಿಕ್ಕರೆ ಊಟ ಸಿಗೋ ಡೌಟ್, ಏನಾರು ತಿಂಡಿ ಸಿಕ್ಕರೆ. ಆಮೇಲೆ ಇನ್ನೊಂದು ಟ್ರೈಲ್ಸ್ ನೋಡಿದ್ದೆ ನಾನು ಮ್ಯಾಪಲ್ಲಿ, ಅದು ನಿಮಗೆ ಈ ದೇವರಮನೆ ಹಿಲ್ ಇದೆಯಲ್ಲ ಅದರದ್ದು ಈ ಸೈಡ್ ಕೆಳಗಡೆಯಿಂದ ಇಲ್ಲಿ ತನಕ ಹೋಗುತ್ತೆ ಗೊತ್ತಿಲ್ಲ. ಮ್ಯಾಪಲ್ಲಿ ತುಂಬ ಮೇಲ್ ತನಕ ತೋರಿಸುತ್ತೆ ಆಲ್ಮೋಸ್ಟು. ಸೊ ಇಲ್ಲಿ ತನಕ ಅದರಲ್ಲಿ ಹೋಗುತ್ತೆ, ಅಲ್ಲಿ ತನಕ ಹೋಗ್ಲಿಕ್ಕೆ ಟ್ರೈ ಮಾಡೋಣ. ಡ್ಯಾನ್ಸ್ ಉಂಟಾ? పోయి పోయి ఉంటాయి పోవాడు. ಮುಳ್ಳು ಇತ್ತು, ನಂಗೆ ಭಯ ಆಯ್ತು. No idea where this is going to. Mostly ಕೋಟಕ್ಕೆ ಹೋಗುತ್ತೆ ಅನ್ಸುತ್ತೆ. ವರ್ಷ ಅಂದ ಹೋಗೋಣ, ವರ್ಷ ಅಂದ ఆ పెద్ద బోర్డు ఉండే బోండు అయితే ఆ అడ్రస్ లాగుండు. ಟರ್ನ್ ಮಲ್ಪರ ಹಾಕೊಂಡೆ ಅಲ್ಲಿ ದನ ಇದೆ. ಮೇ ಬಿ ಅಲ್ಲಿ ಹೋದರೆ ಅದು ಭಯ ಬಿದ್ದು ಅಲ್ಲಿ ಕೆಳಗೆ ಆಡ ಬೇರೆ ಇದೆ, ಹಾರಿದ್ರೆಲ್ಲ ಕಷ್ಟ. ಆಮೇಲೆ ಮೋಸ್ಟ್ಲಿ ಅದು ತೋಟಕ್ಕೆ ಹೋಗುತ್ತೆ ಅನಿಸುತ್ತೆ. ಸಾಕು ಇಷ್ಟು ಅಡ್ವೆಂಚರ್ ಇತ್ತಿಗೆ ವಾಪಸ್ ಹೋಗೋಣ. Two hours later. ಮೋಸ್ಟ್ಲಿ ಊರಿಗೆ ಹೋಗೋಣ ಅಂದೆ. ಅದು ಎಲ್ಲಿ ಬರೋ ಉಂಟದ? ಓ ಅವು ಆಯ್ತಾ? ಅಂದಂದು ಅಕ್ಕ ನಡ್ಕೊಂಡ್ ಬಂದಿತ್ತೆ ಆಯ್ತಾ? ಹೋಯ್ತು ನಾವು ಬಸ್ ಡ್ರಿಂಕ್ಸ್ ಹೋಯ್ ಈಗ ಸೇಮ್ ಆಯ್ತಾ? ಹಾಂ
ಓಕೆ, ಇಲ್ಲಿ ಅಣಿಯೂರಲ್ಲಿ ಸ್ವಲ್ಪ ಒಂದು ಲಂಚ್ ಮಾಡಲಿಕ್ಕೆ ನಿಲ್ಲಿಸಿದ್ದು, ತುಂಬ ಹಸಿವಾಗಿತ್ತು ಅಂತ. ಸೊ 1 hour ರಿಲ್ಯಾಕ್ಸ್ ಮಾಡಿದ್ದು. ಈಗ ನೆಕ್ಸ್ಟ್ ಇನ್ನೊಂದು ಟ್ರೈಲ್ಸ್ ಅದು ಹಿಲ್ ಕಾಣ್ತಿದೆ. ನಮಗೆ ಎತ್ತಿನ ಭುಜ ಅಂತ ಡೌಟು. ಇಲ್ಲಿ ಶಿಶಿಲ ಬರುತ್ತೆ ಗುಡ್ಡೆ ಆಚೆ. ಇದೊಂದು ಓಲ್ಡ್ ಬ್ರಿಡ್ಜ್ ಅನಿಸುತ್ತೆ ನೋಡಿ, ಎಷ್ಟು ಕೆಳಗಿದೆ. ವಾವ್, ನಾವು ನೆರಿಯದಿಂದ ಅಲ್ಲಿ ಕಕ್ಕಿಂಜೆ ಮೇನ್ ರೋಡಿಂದ ಅರೌಂಡ್ 25 to 30 kilometers ಬಂದಿದೆ ಒಳಗೆ. Nowhere there was a bad patch. All good roads, man. ಈವನ್ ಗೂಗಲ್ ಮ್ಯಾಪ್ಸಲ್ಲಿ ರೋಡ್ ತೋರಿಸ್ತಿಲ್ಲ, ನಾವು ಇನ್ನೂ ರ್ಯಾಂಡಮ್ ಆಗಿ ಹೋಗ್ತಾ ಇದ್ದೇವೆ. ಅದೊಂದು ಇದು ಕಾಣಿಸ್ತದೆ. ಲಾಸ್ಟ್ ಅರೌಂಡ್ 6 to 7 kilometers ಇಂದ ಕೆಳಗಡೆ ತೋಟ, ಒಂದು ಮನೆ, ಮೇಲ್ಗಡೆ ತೋಟ, ಇದೇ ಥರ ಇದೆ. ಸೊ ಪ್ರೆಸೆಂಟಿಂಗ್ ಯು ಸಸ್ತಾ ಮುನ್ನಾರ್. ಮುನ್ನಾರ್ ಹೋಗ್ಲಿಕ್ಕೆ ಬಜೆಟ್ ಇಲ್ಲ ಅಂದರೆ ಇಲ್ಲಿ ಬರ್ಬೋದು, ಅದೇ ಥರ ಕಾಣಿಸ್ತಿದೆ. ಬಟ್ ಇದು ಟೀ ಎಸ್ಟೇಟ್ ಅಂತೂ ಅಲ್ಲ. ಯಾವ ದಾತ ನೀನು ಗೊತ್ತುಂಡ? ಕಾಟ ಅನ್ನೋದ? ಹಾಂ, ಇದೇ ಗಿಡ ಅನಿಸುತ್ತೆ. ಅದು ಏನು ನೆಟ್ಟಿರೋದಲ್ಲ, ಇಟ್ಸ್ ನಾಟ್ ಅ ಫಾರ್ಮಿಂಗ್. ಅಂದ್ಯಾ? ಇಮ್ಯಾಜಿನ್ ನನಗೂ ಬರ್ಸ ಬೈದು ನೆಂಚಾತು. So guys, again some 10 odd kilometers from that last village we saw. Again the roads are super awesome. ಇದು ಸ್ವಲ್ಪ ನಿಮಗೆ ಬಿಸಿಲೆ ಘಾಟ್ ಥರ ಅನಿಸುತ್ತೆ ಇಲ್ಲಿ ಬರಬೇಕಾದ್ರೆ, ರಿಸೆಂಬಲ್ ಮಾಡುತ್ತೆ. Look at this concrete is some 10 years old ಐತಿ. Look at the quality. ಒಂದೇ ಒಂದು ಹೊಂಡ ಇಲ್ಲ ಆಯಿತಾ, ಎಷ್ಟು ಹೊತ್ತಾಯಿತು. ಯಾಕೋ ಡೆಡ್ ಎಂಡ್ ಬಂದಿರೋ ಥರ ಅನಿಸುತ್ತೆ. ವಾಟ್, ಈ ರೋಡ್ ಈ ಥರ ಎಂಡ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇಲ್ಲೊಂದು ಮನೆ ಇದೆ, ಅಲ್ಲೊಂದು ಮನೆ ಇದೆ. ನೀವರಿಗೆ ಅಂತ ತೋರಿಸ್ತಿದೆ. ಅದರಲ್ಲಿ ಏನು ಬರೆದಿದೆ? ಅಂಬೆ ದೊಡ್ಡ ಬೋರ್ಡ್ ಇತ್ತು, ಅದರಲ್ಲಿ ಹೋಗ್ಬೋದು. ಅವಿಲ್ಲ ಅಡ್ಲ ಇಲ್ಲ, ಡೆಡ್ ಎಂಡು. ಸೊ ನಾವು ಡೆಡ್ ಎಂಡಿಂದ ಒಂದು 500 meters ಹಿಂದೆ ಬಂದ್ವಿ. ಇಲ್ಲಿ ಸಖತ್ತಾಗಿರೋ ವ್ಯೂ ಇದೆ ಅಂತ ನಿಲ್ಲಿಸಿದ್ದೇವೆ. ಸೊ ಹ್ಯಾವ್ ಅ ಲುಕ್, ದಿಸ್ ಇಸ್ ದ ವ್ಯೂ. ಅಲ್ಲಿ ಏನೋ ಸಮ್ ಕೈಂಡ್ ಆಫ್ ಏನೋ ಫಾರ್ಮಿಂಗ್ ಇದೆ. ದಿಸ್ ಇಸ್ ದ ಹಿಲ್. ಅಲ್ಲಿ ಒಂದೆರಡು ವಾಟರ್ ಫಾಲ್ಸ್ ಥರ ಕಾಣಿಸ್ತಿದೆ. ನಾವು ಸಮಯ ಅಲ್ಲಿಂದ ಬಂದಿದ್ದು. ಇಲ್ಲಿ ಅಲ್ಲಿ ಒಂದು ಗೆಸ್ಟ್ ಹೌಸ್ ಇದೆ, ನಿಮ್ಗೆ ಕಾಣಿಸ್ತಿದೆ ಗೊತ್ತಿಲ್ಲ, ಮೋಸ್ಟ್ಲಿ ಡೌಟ್ ಇಲ್ಲ, ಬ್ಲರ್ ಇದೆ. ಬಟ್ ಇಲ್ಲಿಂದ ಬಂದಿರೋ ನಾವು. ಇಲ್ಲೊಂದು ಸ್ವಲ್ಪ ಸ್ಟೀಫ್ ಆಗಿದೆಯಲ್ಲ, ಇಲ್ಲಿಂದ ಈ ಥರ ಬಂದಿದ್ದೇವೆ ನಾವು ರೆಡ್ಜಿಲ್ಲಿ. ಎಂಚ ಬತ್ತನೆ ಸರಿ ಅಂಡ. ಮಳೆ ಬರ್ತಿರ್ಬೇಕಾದ್ರೆ ಬಂದರೆ ಇನ್ನೂ ಖುಷಿಯಾಗಿರ್ತಿತ್ತು. Look at that, dude. ಒಂದು ಫಾಲ್ಸ್ ಇದೆ. ಹೆಲ್ಮೆಟ್ ಇದ್ದಿಂದ ಅಲ್ಲಿ ಬರ್ತದೆ.
ಇದೊಂದು ತುಂಬ ಸ್ಟೀಫ್ ಆಗಿರೋದೊಂದು ಇದಿದೆ. Okay, so again I'm with the pillion. ಗುಂಡಿ ಉಂಟು ಮಾಡೋದು. ಓಕೆ, ಸೊ ನಾವು ಸ್ವಲ್ಪ ಬೈಕ್ ಸ್ಟಾಪ್ ಮಾಡ್ತಿದ್ದೇವೆ. ಚಿಂತನೆಗೆ ಸ್ವಲ್ಪ ಹೊಸ ಬೈಕ್ ಬಿಡಬೇಕಂತೆ. ನನಗೂ ಇದೊಂದು ಟ್ರೈ ಮಾಡಬೇಕು, ಬಿಟ್ಟಿಲ್ಲ. ಎಕ್ಸ್ಪಲ್ಸ್ ಐಟೆ ಬರ್ಪಾನ ಐಟೆ ಬರ ಬ್ಯಾಗ್ ಉಂಟದ ಈಗ. ಸರಿ ಅಂದಂದು ಅಲ್ಲ ಸರಿ. ಒಂದು ಗೇರ್ ಜಾಸ್ತಿ ಡೌನ್ ಮಾಡ್ಕೊಡವ ಆಯ್ತು. ನಡೆದು ಜಾಸ್ತಿ ಅಂದಂದು ಹೌದು ಆಟ ಪಾಠ ಹಾಕೊಂಡು ಈಗ ಆ ಪಕ್ಕ. ಓಕೆ, ವಾವ್ ಎಕ್ಸ್ಪಲ್ಸ್ 3000 RPM ಫುಲ್ ಡ್ರೈವ್ ಆಗುತ್ತೆ. Okay guys, so a quick review of the Xpulse 200. So the first impression is that it's a very fun motorcycle. It's light and nimble, and you know the handle is light, very light. Need quite an effort to reach some speeds. Obviously I'm with the pillion, that's why, and of course you cannot compare it with the Adventure. And crazy. ಯಾನು ಪವರ್ ದಾನೆ ಬರೋಂದಿಜಿ ತೂಪುನು ಪಂಡ ಗೊತ್ತಾಗ್ತಿ ಗೇರ್ ಡೌನ್ ಮಾಡ್ತಿನ ಫೀಲ್ ಆಗ್ತದೆ. ಥ್ರಾಟಲ್ ಕೊರ್ನ ರಪ್ಪ ರೆಸ್ಪಾನ್ಸ್ ಅವು ಚೂರು ಲೇಟ್ ಹಾಕೋಣ ಬಾಗ ವೈಟ್ ಹಾಕೋಣ ಮಾತ್ರ ಸಮ್ 4000 RPM ರೀಚ್ ಆಗೋದು ಸೂಪರ್ ಆಂಜ್ ಲೋ ಎಂಡ್ ಖುಷಿ ಹಾಕೊಂಡು ಮತ್ತೆ ಒಂಜಿ ಗೈಟ್ ಆರಾಮ್ಸೆ ಬರೋದು ಐಟ್ ಆಗ್ಬೋದು ಕಡ 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 ಅವು ಅಂದ್ರೆ ರಪ್ಪ ಸಿ ವೆರಿ ನ್ಯಾರೋ ಸೀಟ್ ಮ್ಯಾನ್ compared to this is fun ride. Both are excellent motorcycles. Softly, the only thing that's common is both are adventure tourers, but the Xpulse is more likely to be a local explorer, whereas with Adventure you can go far places and then explore. Guess the exhaust note. Which is so quick water break. ಸೊ ನಮ್ಮದು ರೈಡ್ ಇವತ್ತಿಗೆ ಇಲ್ಲಿ ಎಂಡ್ ಆಗ್ತದೆ. ನನ್ನ ಫ್ರೆಂಡ್ ಸುಮಿತ್ ಮೀಟ್ ಆಗಿದ್ದಾನೆ. ಡ್ಯೂಕ್ 250 ಧರ್ಮಸ್ಥಳ ಹತ್ರ ಇದ್ದೇವೆ. ಇಲ್ಲಿಂದ ಸೈನಿಂಗ್ ಆಫ್. ಸೊ ವಾಚ್ ಇಟ್ ಸೋ ಫಾರ್, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆಲ್ಸೋ ಡ್ರಾಪ್ ಎನಿ ಆಫ್ ಯುವರ್ ಫೀಡ್ಬ್ಯಾಕ್ಸ್ ಆ್ಯಂಡ್ ಸಜೆಷನ್ಸ್. ಥ್ಯಾಂಕ್ ಯು.